ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಟಕ್ಸ್ ಪಾಯಿಂಟ್ನ ಕರೆಕ್ಟಾಗಿ ಯಾವ ಥರ ಹಾಕೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಪೇಪರ್ ಮೇಲೆ ಒಂದು ಸಾರಿ ತಿಳಿಸ್ಕೊಟ್ಟಿದ್ದೆ, ಬಟ್ ಕೆಲವೊಬ್ಬರು ಈಗ ಹೊಸೊಬ್ಬರು ನೋಡಕತ್ತೀರಿ, ಹಂಗಾಗಿ ಕಮೆಂಟ್ ಮಾಡಿದ್ರಿ ಟಕ್ಸ್ ಪಾಯಿಂಟ್ನ ಯಾವ ರೀತಿ ನಾವು ಕರೆಕ್ಟಾಗಿ ತೊಗೋಬೇಕು ಅಂತೇಳಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿರಿ, ಫಸ್ಟ್ ಇವಾಗ ಎಲ್ಲ ನಾನು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ನೆಕ್ ಶೇಪು ಮತ್ತು ಆರ್ಮೋಲ್ ಹಾಕಿ ಕ್ರಾಸ್ ಬೆಲ್ಟನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇವಾಗ ಟಕ್ಸ್ ಪಾಯಿಂಟ್ ಅಷ್ಟೇ ಇವತ್ತು ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಫಸ್ಟ್ ಇದಕ್ಕೆ ಅಳತೆ ಬ್ಲೌಸಲ್ಲಿ ಮೆಜರ್ಮೆಂಟ್ನ ಇನ್ನೊಂದು ಸಾರಿ ತಿಳಿಸ್ತೀನಿ ನಿಮ್ಗೆ, ಹಂಗಾದ್ರೆ ಕ್ಲಿಯರಾಗಿ ಅರ್ಥ ಆಕೈತಿ. ನೋಡಿರಿ, ಇದೇನು ನಮ್ಗೆ ರೆಡಿ ಇರೋಂಥ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ? 9 ಇಂಚ್ ಐತಿ. ಅಂದ್ರೆ ನೆಕ್ಕಿಂದ ಹಿಡಿದು ಅಳತೆನ ಮಾಡ್ಕೋರಿ. ಇಲ್ಲಿಗೆ ಹೊಲಿಗೆ ಹಾಕಿರ್ತೀವಲ್ಲ ನಾವು ಲಾಸ್ಟಲ್ಲಿ, ಇಲ್ಲಿವರೆಗೂ ನೀವು ಅಳತೆನ ಮಾಡ್ಕೋರಿ. ಅಂದರೆ ನಾವು ಹುಕ್ ಹಾಸ್ತೀವಲ್ಲ ಆ ಸೈಡು ಅಳತೆನ ಮಾಡ್ಕೋಬೇಕು. ನೋಡಿರಿ, ಇಲ್ಲಿಂದ ಎಷ್ಟೈತಿ? 9 ಇಂಚ್ ಐತಿ ರೆಡಿ ಇರೋದು. ಇಲ್ಲಿಂದ ನಾವು ಇವಾಗ ಎಷ್ಟು ಇಟ್ಕೊಂಡಿದ್ದೀನಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಈ ಮಾರ್ಕ್ ಐತಲ್ಲ, ಇದು 9 ಇಂಚ್ ನಮಗೆ ರೆಡಿ ಇರೋದನ್ನ ನಾನು ಇಟ್ಟಿದ್ದೀನಿ. ನೋಡಿರಿ, ಈ ಮಾರ್ಕಿಂದ ಹಿಡಿದು ನೋಡಿರಿ ಇಲ್ಲಿಂದ ಇವಾಗ ರೆಡಿ ಇರೋದನ್ನ 9 ಇಂಚ್ ಇಟ್ಟಿದ್ದೀನಿ. ಇದು ಎಕ್ಸ್ಟ್ರಾ 2 ಇಂಚ್ ಸ್ಟಿಚಿಂಗಿಗೆ, ಸರಿನಾ? ಇಲ್ಲಿಂದ ನೋಡಿರಿ, ಇವಾಗ 9 ಇಂಚನ್ನ ನಾವು ರೆಡಿ ಇರೋದು ಇಟ್ಟಿವಲ್ಲ, ಇದೇ ನಮ್ಗೆ ಟಕ್ಸ್ ಪಾಯಿಂಟ್ ಅಂತೇಳಿ ನಾವು ಕನ್ಸಿಡರ್ನ ಮಾಡಬೇಕು. ಈಗ ಇಲ್ಲಿಂದ ಅಳತೆ ಮಾಡಿರಿ. ಇವಾಗ 9 ಇಂಚ್ ಇದು ಟಕ್ಸ್ ಪಾಯಿಂಟು, ಓಕೆನಾ? ಇಲ್ಲೊಂದು ಪಾಯಿಂಟ್ ಮಾಡ್ಕೊರಿ, ಶೋಲ್ಡ್ರ್ ಮಧ್ಯದಲ್ಲೇ ಮಾಡ್ಕೊರಿ ಸ್ಟ್ರೇಟಾಗಿ, ಸರಿನಾ? ಇಲ್ಲ ನಮ್ಮದು ಇಲ್ಲಿಂದ 10 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಐತಿ. ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. ಇಲ್ಲಿಂದ ನಮ್ಗೆ 10 ಇಂಚ್ ಏನಾದರೂ ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂದ್ರೆ ನೀವು ಇಲ್ಲಿ ಮೇಲ್ಗಡೆಯಿಂದ ಹಿಡಿದು ನೀವು ಎಷ್ಟಕ್ಕೆ ಮಾರ್ಕ್ ಮಾಡಬೇಕು? ಇಲ್ಲಿ 10 ಇಂಚ್ಗೆ ಮಾರ್ಕ್ ಮಾಡಬೇಕು. ಇಲ್ಲ ನಮ್ಮದು ಇಲ್ಲಿಂದ ಹಿಡಿದು 8 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಐತಿ ಅಂದ್ರೆ ನೀವು ಮೇಲ್ಗಡೆಯಿಂದ ಕರೆಕ್ಟಾಗಿ 8 ಇಂಚ್ಗೆ ಮಾರ್ಕ್ ಮಾಡಬೇಕು. ಈ ಥರ ನಿಮ್ಮದು ಚೆಸ್ಟ್ ಮೆಜರ್ಮೆಂಟು ಎಷ್ಟು ರೆಡಿ ಇರ್ತೈತಿ ನೋಡಿರಿ, ಅಷ್ಟನ್ನು ನೀವು ಟಕ್ಸ್ ಪಾಯಿಂಟ್ ಉದ್ದಾನ ಇಲ್ಲಿ ಕರೆಕ್ಟಾಗಿ ತೊಗೋಬೇಕು. ಇದನ್ನು ನಾವು ಕರೆಕ್ಟಾಗಿ ಈ ಪಾಯಿಂಟ್ನ ತೊಗೊಂಡ್ವಿ ಅಂತ ಅಂದ್ರೆ ನಮಗೆ ಟಕ್ಸ್ ಪಾಯಿಂಟ್ ಹಾಕೋದಕ್ಕೆ 4 ಸೈಡನ್ನು ನೀಟಾಗಿ ಬರುತ್ತೆ ಮತ್ತು ಯಾವುದೇ ಮಿಸ್ಟೇಕ್ ಆಗಂಗಿಲ್ಲ. ನೋಡಿರಿ, ಇಲ್ಲಿಂದ ಹಿಡಿದು 1 ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊರಿ. 1 ಇಂಚ್ಗೆ ಇಲ್ಲಿಂದ ಮಾರ್ಕ್ ಮಾಡಿರಿ, ಯಾಕಂದ್ರೆ ನಾವು ಇಲ್ಲೊಂದು ಟಕ್ಸ್ ಪಾಯಿಂಟ್ನ ತೊಗೋಬೇಕು, ಸರಿನಾ? ನೆಕ್ಸ್ಟ್ ಇವಾಗ ಈ ಪಾಯಿಂಟಿಂದಾನೇ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ ಇಲ್ಲಿ. ಮತ್ತು ನೆಕ್ಸ್ಟ್ ಇಲ್ಲೊಂದು ಟಕ್ಸ್ ಪಾಯಿಂಟ್ ತೊಗೊತೀವಿ ನಾವು, ಸರಿನಾ? ಅದನ್ನು ನೀವು ಇಲ್ಲಿಂದ ಈ ಪಾಯಿಂಟಿಂದ 1 ಇಂಚ್ಗೆ ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಈ ಸೈಡ್ ಒಂದು ಟಕ್ಸ್ ಪಾಯಿಂಟ್ ತೊಗೊತೀವಿ, ಅದನ್ನು 1 ಇಂಚ್ಗೆ ಮಾರ್ಕ್ ಮಾಡಿರಿ. ಈ ಥರ ನೀವು 4 ಟಕ್ಸ್ ಪಾಯಿಂಟ್ನ ಹಿಡಿತೀವಿ ಅಂತಂದರೆ ಇಲ್ಲಿ 4 ಸೈಡು ಈ ಪಾಯಿಂಟಿಂದ ಹಿಡಿದು 1 ಇಂಚ್ಗೆ ಗ್ಯಾಪ್ ಕೊಟ್ಟು ನೀವು ಮಾರ್ಕಿಂಗ್ನ ಮಾಡ್ಕೊಡಿ. ನೆಕ್ಸ್ಟ್ ಇದಾದಮೇಲೆ ಇಲ್ಲಿಂದ ಒಂದು ಸ್ಟ್ರೇಟಾಗಿ ಲೈನ್ ತೊಗೊರಿ. ಇವಾಗ ಈ ಟಕ್ಸ್ ಪಾಯಿಂಟ್ನ ನಾವು ಸ್ಟಿಚ್ ಮಾಡುವಾಗ ಎಷ್ಟು ಮಾಡಬೇಕು ಅಂತಂದ್ರೆ ಇಲ್ಲಿ 2 ಪಾಯಿಂಟ್ ಇರ್ತೈತಲ್ಲ, ಇಷ್ಟೇ ಬರಬೇಕು ನಮಗದು ಸ್ಟಿಚಿಂಗಿಗೆ. ಆ ಥರ ನೀವು ತುಂಬ ಚಿಕ್ಕದಾಗಿ ಇದನ್ನು ಸ್ಟಿಚ್ ಮಾಡಬೇಕು ಹಿಡಿಯುವಾಗ. ನೆಕ್ಸ್ಟ್ ಇವಾಗ ಇಲ್ಲೊಂದು ಸ್ಟ್ರೇಟಾಗಿ ಮಾರ್ಕ್ ಹಾಕೋರಿ. ಇದು ನಮ್ಗೆ 2ನೇ ಟಕ್ಸ್ ಪಾಯಿಂಟು. ಇದನ್ನು ನಾವು 1 ಇಂಚ್ನ 2 ಸೈಡನ್ನು ಸ್ಟಿಚ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅಳತೆ ಬ್ಲೌಸಲ್ಲಿ ಅವ್ರು ಎಷ್ಟು ಸ್ಟಿಚ್ ಮಾಡಿರ್ತಾರೆ ಅಷ್ಟನ್ನು ನಾವು ನೋಡ್ಕೊಂಡು ಸ್ಟಿಚ್ ಮಾಡ್ಬೋದು. ಇಲ್ಲಿ ನೋಡ್ರಿ,
ಈ ಟಕ್ಸ್ ಪಾಯಿಂಟ್ನ ಬೇಕಾದ್ರೆ ನೀವು ಅಳತೆ ಮಾಡಿನೂ ನಾವು ಇಟ್ಕೊತೀವಿ ಅಂತಂದ್ರೆ ಮೆಜರ್ಮೆಂಟ್ನ ಇಟ್ಕೋಬೋದು. ಇಲ್ಲಿ ನೋಡಿರಿ, ಇಲ್ಲಿ ಕರೆಕ್ಟ್ ಲೈನ್ ಐತಲ್ಲ, ಈ ಲೈನಿಂದನೇ ಅಳತೆ ಮಾಡ್ಕೊರಿ. ನೋಡಿರಿ ಎಷ್ಟೈತಿ ಇದು, 1 ಇಂಚ್ ಕರೆಕ್ಟಾಗೈತಿ. ಇದು ಸ್ವಲ್ಪ ಮಾರ್ಕಿಂಗ್ ಹೋಗ್ಬಿಟ್ಟೈತಿ. ಈ ಸೈಡ್ ನೋಡಿರಿ ಗೊತ್ತಾಗ್ತೈತಿ ಕರೆಕ್ಟ್. ನೋಡಿರಿ ಎಷ್ಟೈತಿ, 1 ಇಂಚ್ ಐತಿ ಇಲ್ಲಿಂದ. ಸರಿನಾ? ಇವಾಗ ಇಲ್ಲಿಂದ ನೀವು 2 ಸೈಡು 1 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟು ನಾವಿಲ್ಲಿ ಕ್ರಾಸ್ ಬೆಲ್ಟ್ನ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿಂದ 2ವರೆಗೆ ಮೇಲ್ಗಡೆ ಮಾರ್ಕ್ ಮಾಡ್ಕೊರಿ. ಅಂದರೆ ನಾವಿಲ್ಲಿ ಎಷ್ಟು ತೊಗೋಬೇಕು ಇದು 2ರ ಮಧ್ಯೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಇದನ್ನು. ಅದು ಹಂಗಾಗಿ ನಾವು ಕ್ರಾಸ್ ಬೆಲ್ಟ್ ಕಟ್ ಮಾಡಿರ್ತೀವಲ್ಲ, ಅಲ್ಲಿಂದ 2ವರೆಗೆ ಮೇಲ್ಗಡೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಟಕ್ಸ್ ಪಾಯಿಂಟು ಉದ್ದ ತೊಗೋರಿ. ಅದು ಎಷ್ಟೈತಿ, ಎಷ್ಟು ಬರುತ್ತೋ ಅಷ್ಟು ತೊಗೋರಿ. ಇದನ್ನು ನಾವು ಸ್ಟಿಚ್ ಮಾಡುವಾಗ 1.5 ಬರುವಷ್ಟು ನಾವು ಸ್ಟಿಚ್ ಮಾಡಬೇಕು. ಇದು ಒಂದು 2 ಪಾಯಿಂಟ್ ಇರುವಷ್ಟು ಅಷ್ಟೇ ನಾವು ಸ್ಟಿಚ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ನಮ್ಗೆ. ಇದನ್ನು ಒಂದು ಅರ್ಧ ಇಂಚ್ ಅಷ್ಟೆ, ಅಂದರೆ ಇಲ್ಲಿ ನೋಡ್ರಿ ಇಷ್ಟು ಪಾಯಿಂಟ್ ಬರುವಷ್ಟು ನಾವು ಸ್ಟಿಚ್ ಮಾಡಿದರೆ ಕರೆಕ್ಟ್ ಆಗ್ತೈತಿ. ಅರ್ಧ ಇಂಚ್. ಇದನ್ನು ಸಹ ನಾವು ಒಂದು 2 ಪಾಯಿಂಟ್ ಬರುವಷ್ಟು ಸ್ಟಿಚ್ ಮಾಡಿರಿ. ಇವಾಗ ಇಲ್ಲಿ ನೋಡಿರಿ, ಈ ಥರ ನಮ್ಗೆ ರೌಂಡಾಗಿ ಶೇಪ್ ಬರಬೇಕದು. ಆವಾಗ ನಮ್ಗೆ ಕರೆಕ್ಟಾಗಿ ಬರ್ತೈತಿ. ನಾವು ಮಾರ್ಕಿಂಗ್ ಮಾಡಿದ್ದು ಕರೆಕ್ಟಾಗಿ ಇರುತ್ತೆ. ಈ ಥರ ನೀವು ನೀಟಾಗಿ ಟಕ್ಸ್ ಪ್ಯಾಂಟ್ನ ಮಾರ್ಕಿಂಗ್ ಮಾಡ್ಕೊರಿ. ಯಾವ ಸೈಜ್ಗಾದರೂ ನೀವು ಇದೇ ಮೆಥಡ್ನ ಫಾಲೋ ಮಾಡಿರಿ. ಕರೆಕ್ಟಾಗಿ ಟಕ್ಸ್ ಪ್ಯಾಂಟಲ್ಲಿ ಏನೂ ಪ್ರಾಬ್ಲಮ್ ಬರೋದಿಲ್ಲ, ನೀಟಾಗಿ ಬರುತ್ತೆ ಸ್ಟಿಚಿಂಗ್ ಮಾಡಿದ ಮೇಲೆ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.